ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಸಂತ್ರಸ್ತ ಬಾಲಕಿಯ ತಾಯಿ ಈ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಕುರಿತಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಪ್ರಕರಣದ ಬಗ್ಗೆನೇ ಅನುಮಾನ ಹುಟ್ಟೋ ಹಾಗೆ ಮಾಡ್ತಾ ಇದೆ. ಅಲ್ಲದೆ ಈಗ ದೂರು ಕೊಟ್ಟಿರುವ ಮಹಿಳೆ ಈ ಹಿಂದೆ ಸರಿಸುಮಾರು 53 ದೂರುಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾದ್ರೆ ಏನಿದು ಪ್ರಕರಣ? ಈ ವಯಸ್ಸಲ್ಲಿ ಪಾಪ ಯಡಿಯೂರಪ್ಪ ಅವರಿಗೆ ಇದೆಂಥ ಪರಿಸ್ಥಿತಿ? ಎಫ್ಐಆರ್ ಅಲ್ಲಿ ಏನಿದೆ ಮತ್ತು ಈ ಪೋಕ್ಸೋ ಅಂದ್ರೆ ಏನು, ಇದು ಇವತ್ತು ಯಾವ ಮಟ್ಟದಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತೆ ಜೈಲು ಸೇರ್ತಾರಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಮಾರ್ಚ್ 14ರಂದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅದೊಂದು ದೂರು. ಆ ದೂರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಲಾಗಿದೆ. ಸಂತ್ರಸ್ತ ಬಾಲಕಿಗೆ ಇನ್ನೂ ಕೂಡ 17 ವರ್ಷ. ಹೀಗಾಗಿ ಈ ಪ್ರಕರಣವನ್ನು ಪೋಕ್ಸೋ ಅಡಿಯಲ್ಲಿ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 354A ಹಾಗೂ ಪೋಕ್ಸೋ ಆಕ್ಟ್ನ ಸೆಕ್ಷನ್ 8ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಷ್ಟಕ್ಕೂ ಈ ದೂರಲ್ಲಿ ಏನಿದೆಯಪ್ಪ ಅಂದ್ರೆ, ಕಳೆದ ಫೆಬ್ರವರಿ 2ನೇ ತಾರೀಕು ಶಿವಮೊಗ್ಗ ಮೂಲದ ಮಹಿಳೆಯೊಬ್ಬರು ಯಡಿಯೂರಪ್ಪನವರು ಮನೆಗೆ ಹೋದ್ರಂತೆ. ಆಕೆ ತನ್ನ ಮಗಳ ಮೇಲೆ ಈ ಹಿಂದೆ ಎಲ್ಲೋ ನಡೆದಿದ್ದ ಅತ್ಯಾಚಾರ ಪ್ರಕರಣದ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ, ಹೀಗಾಗಿ SIT ರಚನೆ ಮಾಡಿಸಿ ಆ ಮೂಲಕ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಳ್ಳೋದಕ್ಕೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರಂತೆ. ಈ ವೇಳೆ ಯಡಿಯೂರಪ್ಪ 9 ನಿಮಿಷಗಳ ಕಾಲ ಸಂತ್ರಸ್ತೆಯನ್ನು ಮಾತಾಡಿಸಿದ್ರು. ಅಷ್ಟೂ ಸಮಯ ಅವರು ಆ ಬಾಲಕಿಯ ಕೈ ಹಿಡ್ಕಂಡೇ ಮಾತಾಡಿದ್ರು. ಆ ಬಳಿಕ ಕೆಲ ನಿಮಿಷಗಳ ಕಾಲ ಯಡಿಯೂರಪ್ಪ ಬಾಲಕಿಯನ್ನು ಕೋಣೆಯೊಂದಕ್ಕೆ ಕರ್ಕೊಂಡು ಹೋದ್ರು. ಬಾಗಿಲು ಹಾಕೊಂಡ್ರು. ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ಓಡ್ ಬಂದು ಬಾಲಕಿ, ಮಾಜಿ ಮುಖ್ಯಮಂತ್ರಿಗಳು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅಂತ ತಾಯಿ ಬಳಿ ಹೇಳಿಕೊಂಡ್ಲು. ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ, ರೇಪ್ ಆಗಿದೆಯಾ ಇಲ್ವಾ ನೋಡೋದಕ್ಕೆ ಒಳಗಡೆ ಕರ್ಕೊಂಡು ಹೋಗಿದ್ದೆ ಅಂತ ಯಡಿಯೂರಪ್ಪ ಹೇಳಿದ್ರು. ಆಮೇಲೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂದ್ರು, ಕ್ಷಮೆ ಕೇಳಿದ್ರು ಅಂತೆಲ್ಲ ಆ ದೂರಲ್ಲಿ ತಿಳಿಸಲಾಗಿದೆ. ಇಲ್ಲಿ ದೂರಲ್ಲಿ ಹೇಳ್ತಾ ಇರುವ ಹಾಗೆ ಪ್ರಕರಣ ನಡೆದಿದ್ದು ಫೆಬ್ರವರಿ 2ನೇ ತಾರೀಕು. ಆದ್ರೆ ಅವತ್ತೇ ಹೋಗಿ ಆ ಹೆಣ್ಣು ಮಗಳು ದೂರನ್ನ ಕೊಡ್ಲಿಲ್ಲ. ಬದಲಿಗೆ ಮಾರ್ಚ್ 14ರ ರಾತ್ರಿ 10 ಗಂಟೆಗೆ ಸದಾಶಿವನಗರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಇಷ್ಟು ದಿನ ಯಾಕೆ ತಡ ಆಯ್ತು ಅನ್ನೋದಕ್ಕೆ ಕೂಡ ಆಕೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗುತ್ತೆ. ಬಹುಶಃ ದೂರೇ ಕೊಟ್ಟ ಮೇಲೆ ಯಾಕೆ ಲೇಟ್ ಆಯ್ತು ಅನ್ನೋದಕ್ಕೊಂದು ಕಾರಣವನ್ನು ಕೊಡೋದಿಲ್ವೇ? ಆಕೆ ಅದನ್ನು ಕೂಡ ಕೊಡಬಹುದು. ಇದು ಹೈ ಪ್ರೊಫೈಲ್ ಕೇಸ್. ಹೀಗಾಗಿ ಈ ಬಗ್ಗೆ ರಾಜ್ಯದ ಗೃಹ ಸಚಿವರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಆರೋಪ ಹೊತ್ತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 1.5 ತಿಂಗಳಿಂದ ಇರ್ಬೋದು. ಇದು ತಾಯಿ ಮಗಳು ಅನೇಕ ಸಾರಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರ್ತಾ ಇರ್ತಿದ್ದೆ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕೂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ ತಾಯಿ ಮಗಳನ್ನಿಬ್ಬರು. ನಮ್ಗೆ ತುಂಬ ಅನ್ಯಾಯ ಆಗಿದೆ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೂ ಫೋನ್ ಮಾಡಿ, ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನೂ ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟೆ. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತೆ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾರೋ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಎದುರಿಸೋಣ ಅಷ್ಟೇ. ನಾನು ಅದು ಅನಗತ್ಯವಾಗಿ ಅದನ್ನು ಪೊಲಿಟಿಕಲ್ ಕಾನ್ಫಿಡೆನ್ಸ್ ನಾನೇ ಕೇಳೋಕೆ ಹೋಗೋದು. ಅಲ್ಲ ರೀ, ಯಾರೋ ಕಷ್ಟ ಹೇಳ್ಕೊಳ್ಳೋದಕ್ಕೆ ಅಂತ ಬಂದು ಅಲ್ಲಿಂದ ಎದ್ದು ಹೋದ ಒಂದು ವಾರಕ್ಕೆ ಹಿಂಗೊಂದು ದೂರು ಕೊಟ್ಬಿಟ್ರೆ ಗತಿ ಏನ್ರಿ? ಯಾರ ಹತ್ರನಾದ್ರೂ ಮಾತಾಡೋದಕ್ಕೆ, ಮನೆ ಕಚೇರಿಗಳ ಒಳಗೆ ಬಿಟ್ಕೊಳ್ಳೋದಕ್ಕೆ ಕೂಡ ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ವೇ? ಇನ್ನು ಮಾರ್ಚ್ 15ರ ಬೆಳಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಡಿಯೂರಪ್ಪ ಅವರನ್ನ ತಕ್ಷಣ ಬಂಧಿಸಬೇಕಾದ ಅಗತ್ಯ ಏನಿರೋದಿಲ್ಲ. ಒಂದು ವೇಳೆ ಸಾಕ್ಷ್ಯಾಧಾರಗಳೇನಾದರೂ ಕಂಡು ಬಂದು ದೂರು ನಿಜ ಅನ್ಸಿದ್ರೆ ಆಗ
ಪೊಲೀಸರು ತಮ್ಮ ಕೆಲಸನ ತಾವು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗ ದೂರು ಕೊಟ್ಟಿರೋ ಮಹಿಳೆ ಮಾನಸಿಕ ಅಸ್ವಸ್ಥರ ತರ ಕಾಣ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಹೀಗಾಗಿ ಈ ಪ್ರಕರಣದ ಬಗ್ಗೆ ಕೂಲಂಕಷ ತನಿಖೆಗೆ ಆದೇಶ ಕೊಡ್ತಾ ಇರುವುದಾಗಿ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ. ಇಲ್ಲಿ ಸಂತ್ರಸ್ತ ಬಾಲಕಿಯ ತಾಯಿ ಈ ಹಿಂದೆ ಸರಿಸುಮಾರು 53 ದೂರುಗಳನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಅಧಿಕಾರಿಗಳು, ರಾಜಕಾರಣಿಗಳು ಹಾಗೂ ವ್ಯಾಪಾರೋದ್ಯಮಿಗಳ ವಿರುದ್ಧ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನ ಪೊಲೀಸರು ತನಿಖೆಯ ಮೂಲಕ ಬಹಿರಂಗಪಡಿಸಬೇಕಾಗತ್ತೆ. ಇನ್ನು ಈಗ ಯಡಿಯೂರಪ್ಪ ಅವರ ವಿರುದ್ಧ ಸೆಕ್ಷನ್ 354A ಹಾಗೂ ಪೋಕ್ಸೋ ಕಾನೂನಿನ ಸೆಕ್ಷನ್ 8 ಅನ್ನ ಬಳಸಲಾಗಿದೆ. ಇಲ್ಲಿ 354A ಇದೆಯಲ್ಲ, ಇದು ಯಾವುದೇ ವ್ಯಕ್ತಿ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯವನ್ನು ಮಾಡಿದ್ರೆ, ಮಹಿಳೆಯನ್ನ ಬಲವಂತವಾಗಿ ಮುಟ್ಟೋದಕ್ಕೆ ಪ್ರಯತ್ನ ಪಟ್ರೆ, ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾದ್ರೆ, ಆ ಮಹಿಳೆಯಿಂದ ಬಲವಂತವಾಗಿ ಲೈಂಗಿಕ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬಯಸಿದ್ದೇ ಆದ್ರೆ, ಮಹಿಳೆಗೆ ನೀಲಿ ಚಿತ್ರಗಳನ್ನು ತೋರಿಸಿದ್ರೆ, ಅಂತಹ ಪ್ರಕರಣಗಳಲ್ಲಿ ಈ ಸೆಕ್ಷನ್ ಅನ್ನು ಬಳಸಲಾಗುತ್ತೆ. ಈ ಪ್ರಕರಣದಲ್ಲಿ ಆರೋಪಿ ತಪ್ಪಿತಸ್ಥ ಅಂತ ಆದ್ರೆ ಅಂಥವರಿಗೆ 3 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಪೋಕ್ಸೋ ಆಕ್ಟ್ ನ ಸೆಕ್ಷನ್ 8 ಇದೆ ನೋಡಿ, ಇದು ವ್ಯಕ್ತಿ ಲೈಂಗಿಕ ದೌರ್ಜನ್ಯಗಳನ್ನ ಮಾಡಿದ್ದೇ ಆದ್ರೆ ಆ ವ್ಯಕ್ತಿಗೆ 3 ರಿಂದ 5 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಮತ್ತು ದಂಡವನ್ನ ವಿಧಿಸುವ ಬಗ್ಗೆ ಹೇಳುತ್ತೆ. ಇಲ್ಲಿ ಯಡಿಯೂರಪ್ಪ ಅವರು ಸಂತ್ರಸ್ತ ಬಾಲಕಿಯ ದೇಹವನ್ನು ಮುಟ್ಟಿದ್ರು ಅನ್ನೋ ಆರೋಪ ಇರುವುದರಿಂದ ಈ ಸೆಕ್ಷನ್ಗಳಲ್ಲಿ ಬಳಸಲಾಗಿದೆ. ಇನ್ನು ಪೋಕ್ಸೋ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ 34% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗುತ್ತೆ. ಅದರಲ್ಲೂ 2022ರಲ್ಲಿ ಶಿಕ್ಷೆಯಾದ ಪೋಕ್ಸೋ ಪ್ರಕರಣಗಳ ಪ್ರಮಾಣ ಕೇವಲ 3% ಮಾತ್ರ. ಯಾಕೆ ಹೀಗೆ ಅಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ದೂರೇ ಸುಳ್ಳಿರುತ್ತೆ ಅಥವಾ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಪ್ರಕರಣ ಹಳ್ಳ ಹಿಡಿದು ಹೋಗುತ್ತೆ. ಆದರೆ ಸುಳ್ಳು ದೂರುಗಳು ಕೂಡ ಆರೋಪಿಗಳ ಬದುಕನ್ನ ಹಳ್ಳ ಹಿಡಿಸೋದ್ರಿಂದ ಇಲ್ಲಿ ತನಿಖಾಧಿಕಾರಿಗಳು ತುಂಬಾನೇ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಕರಣಕ್ಕಿಂತ ನನ್ನ ಲೆಕ್ಕದಲ್ಲಿ IPC ಇರುವಂತಹ ಪ್ರಕರಣದಲ್ಲಿ ಇರುವಂತಹ ಜವಾಬ್ದಾರಿಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಈ ಪ್ರಕರಣದ ಮೇಲೆ ಇರುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಅವನ್ನ ಹಿಂಡಿ ಹಿಪ್ಪೆ ಮಾಡಿ ಬಿಸಾಕ್ಬಿಡ್ಬೋದು ಆಚೆ. ಆ ಕಾರಣಕ್ಕೆ ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ, ಅವನ ಆತ್ಮಸಾಕ್ಷಿಗೆ ಅದು ಸತ್ಯ ಅಂದ್ರೆ ಮಾತ್ರ ಆ ಪ್ರಕರಣದ ತನಿಖೆಯನ್ನು ಸತ್ಯದ ಕಡೆಗೆ ತಗೊಂಡೋಗ್ಬೇಕು. ಆ ಪ್ರಕರಣ ಅವನ ಆತ್ಮಸಾಕ್ಷಿಗೆ ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣನೇ ಅದನ್ನ ಸುಳ್ಳಿನ ಕಡೆಗೆ ತಗೊಂಡೋಗ್ಬೇಕು. ಅದರ ಮಧ್ಯೆ ಯಾವುದೇ ಜಗತ್ತಿನ ಶಕ್ತಿ ಅವನ ಮೇಲೆ ಪ್ರಯೋಗ ಆದ್ರೂ ಅದರ ಒತ್ತಡಕ್ಕೆ ಮಣಿಬಾರದು. ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣ ಬಹಳ ಗಂಭೀರತೆ ಪಡ್ಕೊಂಡಿದೆ. ಹಾಗೂ ಅತ್ಯಂತ ಈ ಪ್ರಕರಣಗಳು ರಾಜಕೀಯವಾಗಿ ಬಳಸ್ಕೊಳ್ಳುವಂತಹ ಪಾತುಪತಾಸ್ತ್ರಗಳು ಆಗಿರ್ತಕ್ಕಂಥದ್ದನ್ನ ನಾವು ಹಲವಾರು ಕಡೆ ನೋಡಿದ್ದೀವಿ. ಆ ಕಾರಣಕ್ಕೆ ಇವನು ಅತ್ಯಂತ ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದು ನಾವು ತನಿಖೆಯಲ್ಲಿ ಎಲ್ಲಾ ತರವಾದಂತಹ ಎಚ್ಚರಿಕೆಗಳನ್ನ ತಗೋಬೇಕಾಗ್ತದೆ. ಖಂಡಿತ ಮಾಡ್ತಾರೆ ಬಿಡಿ ಸರ್. ಆತ್ಮಸಾಕ್ಷಿ ಎಲ್ಲಾ ಸಾಕ್ಷಿಗಳನ್ನು ಇಟ್ಕೊಂಡೇ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾರೆ. ಯಾಕೆಂದ್ರೆ ದೂರು ದಾಖಲಾಗಿರೋದು ಸಾಮಾನ್ಯ ವ್ಯಕ್ತಿಯ ಮೇಲಲ್ಲ ನೋಡಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕನ ಮೇಲೆ. ಅದು ಚುನಾವಣೆಯ ಹೊಸ್ತಿಲಲ್ಲಿ ದೂರು ದಾಖಲಾಗಿದೆ. ಇಲ್ಲಿ ರಾಜಕೀಯ ಏನೂ ಇಲ್ಲ ಅಂತ ಯಡಿಯೂರಪ್ಪ ಅವರೇ ಹೇಳ್ಕೊಂಡ್ರು ಕೂಡ ಜನ ನಂಬೋ ಸ್ಥಿತಿಲಿಲ್ಲ. ಅದರಲ್ಲೂ ಗೃಹ ಸಚಿವರ ಹೇಳಿಕೆ ಇದೆಯಲ್ವಾ, ಇಲ್ಲಿ ಯಡಿಯೂರಪ್ಪ ಅವರನ್ನ ಈಗ ಅರೆಸ್ಟ್ ಮಾಡಬೇಕಾದ ಅಗತ್ಯ ಇಲ್ಲ. ನಾಳೆ ದೂರು ನಿಜ ಅಂತೇನಾದ್ರೂ ಅನ್ಸಿದ್ರೆ ಆಗ ತನಿಖಾಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ. ದೂರು ನಿಜ ಅನ್ನಿಸಬಾರ್ದು ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ಏನಾದರೂ ಮಾಡಬೇಕಾಗುತ್ತಾ ಅನ್ನೋ ಅನುಮಾನ ಸಾಮಾನ್ಯ ಜನಕ್ಕಂತೂ ಬಂದೇ ಬರುತ್ತೆ. ಇರ್ಲಿ, ಈ ಸುಡುಗಾಡು ರಾಜಕೀಯಗಳನ್ನು ಒಂದು ಕಡೆ ಇಟ್ಟುಬಿಡೋಣ. ಈಗ ನಾವಿಲ್ಲಿ ಈ ಪೋಕ್ಸೋ ಕಾಯ್ದೆಯ ದುರ್ಬಳಕೆ ಅನ್ನೋದು ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ನೋಡ್ಬಿಡೋಣ. ಗೆಳೆಯರೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನು ನಿಯಂತ್ರಿಸುವ ನಿಟ್ಟಲ್ಲಿ 2012ರಲ್ಲಿ ಜಾರಿಗೆ ಬಂದದ್ದು ಪೋಕ್ಸೋ ಕಾಯ್ದೆ. ಮುಂದಿದಕ್ಕೆ 2019ರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲಾಯಿತು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳಂತಹ ಹೇಯ ಕೃತ್ಯಗಳಿಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆಗಳನ್ನ ವಿಧಿಸೋದಕ್ಕೆ ಕೂಡ ಇದರಲ್ಲಿ ಅವಕಾಶವನ್ನ ಕಲ್ಪಿಸಲಾಯಿತು. ಇದೊಂದು ಕಾಯ್ದೆ ಮೇಲ್ನೋಟಕ್ಕೆ ತುಂಬಾ ಅದ್ಭುತ ಕಾಯ್ದೆ ಅನ್ನಿಸ್ಕೊಳ್ಳುತ್ತೆ. ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಅನ್ನೋದು ನಿಜಕ್ಕೂ ಹೇಯಾತಿ ಹೇಯ ಕೃತ್ಯ. ಅದಕ್ಕೆ ಕಾರಣಗಳು ಸಮರ್ಥನೆಗಳು ಸಾಧ್ಯವಿಲ್ಲದ ಮಾತು. ಹೀಗಾಗಿ ಇಂಥ ಆರೋಪಗಳಲ್ಲಿ ದೂರು ಬಂದ ಕೂಡಲೇ ಪೊಲೀಸರು ಕೆಲಸ ಮಾಡ್ತಾರೆ. ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡ್ತಾರೆ. ನ್ಯಾಯಾಲಯಗಳು ಕೂಡ ಬಹಳಷ್ಟು ಬಾರಿ ಆರೋಪಿಗಳಿಗೆ ಜಾಮೀನು ಕೊಡೋದಕ್ಕೆ ಹೋಗೋದಿಲ್ಲ. ಅಪರಾಧ ಸಾಬೀತಾದ್ರೆ ಶಿಕ್ಷೆ ಕೂಡ ತುಂಬಾನೇ ಕಠಿಣವಾಗಿರುತ್ತೆ. ಹೀಗಾಗಿ ಇದು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ನೀಚರಿಗೆ ಪಾಠವಾಗುವಂತಹ ಕಾಯ್ದೆ ಅನ್ನೋದೇನೋ ನಿಜ. ಆದ್ರೆ ಇದರ ಬಗ್ಗೆ ಆಕ್ಷೇಪಗಳೇನು ಕಡಿಮೆ ಇಲ್ಲ. ಇಲ್ಲಿ ನಿಗದಿಯಾದ ವಯಸ್ಸು, ಎಲ್ಲ ಪ್ರಕರಣಗಳನ್ನು ಒಂದೇ ರೀತಿಯಾಗಿ ನೋಡುವ ವ್ಯವಸ್ಥೆ, ಆರೋಪ ಬಂದು ಕೂಡಲೇ ದೂರು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸುವ ಪೊಲೀಸರ ಸ್ಪೀಡು, ತೀರ್ಪು ಬರುವವರೆಗೆ ಜೈಲುಗಳಲ್ಲಿ
ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ, ನಾಳೆ ಆರೋಪನೇ ಸುಳ್ಳು ಅಂದಾಗ ಆರೋಪ ಹೊತ್ತವನ ಮೇಲೆ ಆಗೋ ಮಾನಸಿಕ ಹಾಗೂ ಸಾಮಾಜಿಕ ಪರಿಣಾಮಗಳಿಗೆ ಸರಿಯಾದ ಪರಿಹಾರನೇ ಇಲ್ಲದಿರೋದು, ಇವೆಲ್ಲ ಕೂಡ ಈ ಕಾಯ್ದೆಯ ಬಗ್ಗೆ ಅಪಸ್ವರಗಳಿಗೆ ಕಾರಣ ಆಗ್ತಾ ಇವೆ. ಗೆಳೆಯರೆ, ಇವತ್ತು ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗುವ ಮಕ್ಕಳೇನಿದ್ದಾರೆ ಅವ್ರ ಪೈಕಿ 96% ಪ್ರಕರಣಗಳಲ್ಲಿ ತುಂಬಾ ಪರಿಚಿತರಿಂದಲೇ ಇಂಥ ದುಷ್ಕೃತ್ಯಗಳು ನಡೀತಾ ಇರುತ್ತವೆ. ಹಾಗೆ 47% ಪ್ರಕರಣಗಳಲ್ಲಿ ಗೆಳೆಯರು ಹಾಗೂ ಪ್ರೇಮಿಗಳಿಂದ ಲೈಂಗಿಕ ದೌರ್ಜನ್ಯ ಉಂಟಾಗುತ್ತೆ. ಸಾಕಷ್ಟು ಬಾರಿ ಇದು ಸಮ್ಮತಿಯ ಲೈಂಗಿಕ ಸಂಪರ್ಕ ಕೂಡ ಆಗಿರುತ್ತೆ. ಆದರೆ ಕುಟುಂಬದವರ ಒತ್ತಡಕ್ಕಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಹಾಗೆ ಬಹುತೇಕ ಪ್ರಕರಣಗಳಲ್ಲಿ ಆಸ್ತಿ ವಿವಾದ, ಹಣಕಾಸಿನ ವ್ಯಾಜ್ಯಗಳು, ವೈಯಕ್ತಿಕ ದ್ವೇಷಗಳು, ಲಾಭಗಳು, ಯಾರದ್ದೋ ಒತ್ತಡಗಳು, ಇಂಥ ಕಾರಣಗಳಿಂದ ಕೂಡ ಸುಳ್ಳು ಪೋಕ್ಸೋ ಪ್ರಕರಣಗಳು ದಾಖಲಾಗುವುದು ಉಂಟು. ಈ ಪ್ರಕರಣಗಳು ರಾಜಕೀಯದವ್ರ ಮೇಲೆ ಮತ್ತೆ ಮಠಗಳವ್ರ ಮೇಲೆ ದಾಖಲಾಗ್ತಾ ಅಂತ ನಾವು ಪದೇ ಪದೇ ನೋಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಒತ್ತಡಕ್ಕೆ ಸಿಗ್ತೀವಿ ನಾವು. ಯಾಕೆಂತಂದ್ರೆ ಒತ್ತಡಕ್ಕೆ ಸಿಕ್ತಂತ ಅಧಿಕಾರಿಗಳು ಏನಾದ್ರೂ ಬೇಕಾದ್ರೂ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗುವಂಥದ್ದು ಇದ್ಬಿಡುತ್ತೆ. ಆ ಕಾರಣಕ್ಕೆ ಯಾವುದೇ ಕಾರಣಾಂತರಕ್ಕೂ ಇಂಥ ಪ್ರಕರಣಗಳಲ್ಲಿ ಒತ್ತಡಕ್ಕೆ ಸಿಲುಕದೆ ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿಲ್ಲದೆ ತನಿಖೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಸದ್ಬಳಕೆ ಎಷ್ಟೇ ಪ್ರಮಾಣದಲ್ಲಿ ದುರ್ಬಳಕೆ ಕೂಡ ಆಗ್ತಾ ಇದೆ ಅನ್ನೋದು ಸಾಕಷ್ಟು ಪ್ರಕರಣಗಳ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯಗಳ ಗಮನಕ್ಕೂ ಬಂದಿದೆ. ಹೀಗಾಗಿ ಪೋಕ್ಸೋ ಪ್ರಕರಣಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಅಭಿಪ್ರಾಯ ಕೂಡ ಸಾಕಷ್ಟು ಬಾರಿ ವ್ಯಕ್ತ ಆಗಿದೆ. ಗೆಳೆಯರೆ, ಪೋಕ್ಸೋ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಎಲ್ಲ ರೀತಿಯ ದೌರ್ಜನ್ಯಗಳಿಗೂ ಅಪ್ಲೈ ಆಗುತ್ತೆ. ಇಲ್ಲಿ 18ಕ್ಕಿಂತ ಕಡಿಮೆ ವಯಸ್ಸು ಅಂದ್ರೆ 18 ತುಂಬದ ಹೆಣ್ಣು ಮಕ್ಕಳನ್ನ ಅಪ್ರಾಪ್ತರು ಅಂತ ಪರಿಗಣಿಸಲಾಗುತ್ತೆ. ಈ ವಯೋಮಿತಿಯಲ್ಲೇ ಸಾಕಷ್ಟು ಸಮಸ್ಯೆಗಳಿವೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ನೀವು ಬೇಕಿದ್ರೆ ಯಾವುದಾದ್ರೂ ಜೈಲಿಗೆ ಹೋಗಿ ನೋಡಿ, ಅಲ್ಲಿ ಪೋಕ್ಸೋ ಪ್ರಕರಣದ 106 ಆರೋಪಿಗಳಿರ್ತಾರೆ. ಅವ್ರ ಪೈಕಿ 60%ಕ್ಕೂ ಹೆಚ್ಚು ಮಂದಿ 20ರ ಒಳಗಿನ ವಯಸ್ಸಿನ ಯುವಕರು ಸಿಗ್ತಾರೆ. ಇವರ ಮೇಲೆ ಯಾಕೆ ಪೋಕ್ಸೋ ಅಂತ ಕೇಳಿ ನೋಡಿ, ಒಬ್ಬೊಬ್ಬನದ್ದು ಕೂಡ ಒಂದೊಂದು ಅಮರ ಪ್ರೇಮ ಕಥೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಸಣ್ಣ ಪ್ರೀತಿ, ಹುಡುಗಿಗೆ 18 ತುಂಬೋ ಮೊದಲೇ ಅರಳುವ ಪ್ರೀತಿ, ಅದು ಹುಡುಗಿಯ ಮನೆಗೆ ಗೊತ್ತಾಗುತ್ತೆ. ಅವರು ಸಿಟ್ಟಿಗದ ಕಾರಣ ಆಗುತ್ತೆ, ಹುಡುಗಿಯನ್ನ ಬೆದರಿಸ್ತಾರೆ, ಅಲ್ಲೊಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಷ್ಟೇ, ಹುಡುಗ ಅಂದರ್, ಅವನು ಬದುಕು ಬರ್ಬಾದ್. ಇಂಥದ್ದೇ ನಿಮಗೊಂದು ಕೇಸ್ ಹೇಳ್ತೀನಿ ಕೇಳಿ. ಅವನಿಗೆ 19 ವರ್ಷ, ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ, ಅವಳಿಗೆ 17. ಒಂದಿನ ಅವಳು ಫೋನ್ ಮಾಡಿದ್ಲು, ಇನ್ನು ಅರ್ಧ ಗಂಟೆಯಲ್ಲಿ ಬರದೇ ಇದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೆದರಿಸಿದ್ಲು. ಈ ಮಜನು ಬೈಕ್ ತಗೊಂಡು ಸೀದಾ ಅವಳು ಮನೆಗೆ ಹೋದ. ಇವತ್ತು ನನ್ನ ಬರ್ತ್ಡೇ, ನಡಿ ಹೊರಗೆಲ್ಲಾದ್ರೂ ಹೋಗೋಣ, ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ಲು. ಇವನು ಬೈಕಿನ ಮೇಲೆ ಅವಳನ್ನ ಕೂಡಿಸ್ಕೊಂಡು ಆಕ್ಸಿಲರೇಟರ್ನ ಕಿವಿ ಹಿಂಡೆ ಬಿಟ್ಟ. ಊರಲ್ಲದನ್ನ ಯಾರೋ ನೋಡಿದ್ರು, ಅವಳ ಮನೆಗೆ ವಿಷಯ ಗೊತ್ತಾಯ್ತು. ಹುಡುಗ ಹುಡುಗಿ ಬೇರೆ ಬೇರೆ ಜಾತಿ, ಇನ್ನು ಕೇಳಬೇಕಾ? ಇವರನ್ನು ಹುಡುಕೋದಿಕ್ಕೆ ಕೆಲವರು ಹೋದ್ರು. ಪಾಪ ಇವರೇನು ಓಡಿ ಹೋಗ್ತಾ ಇರಲಿಲ್ಲ, ಅಲ್ಲಿ ಎಲ್ಲೋ ಊರ ಹೊರಗೆ ಒಂದಷ್ಟು ಏಕಾಂತವಾಗಿ ಕೂತ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿನ್ನಿಸ್ಕೊಂಡು ಬರ್ತಾ ಇದ್ರು ಅಷ್ಟೇ. ಆದರೆ ಹುಡುಗಿ ಮನೆಯವರ ಆತಂಕ ಕೇಳಬೇಕಾ? ಅವರನ್ನು ಹುಡುಕಿದ್ರು, ಇಬ್ಬರನ್ನು ಕರ್ಕೊಂಡು ಬಂದಿದ್ದು ಆಯಿತು. ಅವನಿಗೆ ಸಮ ಹೊಡೆದ್ರು, ಅವನ ಮೇಲೆ ಪೊಲೀಸರಿಗೆ ದೂರು ಕೊಟ್ಟರು. ಅಲ್ಲಿ ಹುಡುಗಿ ಕೂಡ ಹೆದರಿದ್ಲು, ಮನೆಯವರು ಹೇಳಿಕೊಟ್ಟ ಹಾಗೆ ಹೇಳಿದ್ಲು. ಆ ಮಜನು ಈಗ ಜೈಲಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ತಾ ಇದ್ದಾನೆ. ನೀವು ಜೈಲುಗಳಿಗೆ ಹೋಗೊಮ್ಮೆ ಇಣುಕು ನೋಡಿದ್ರೆ ಅಲ್ಲಿ ಕೈ ಮೈ ಕೊಯ್ಕೊಂಡ ಇಂಥ ಎಷ್ಟು ಸಣ್ಣ ವಯಸ್ಸಿನ ದೇವದಾಸರು ಸಿಗ್ತಾರೋ. ಇಲ್ಲಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳಿಗೆ ಎಲ್ಲ ಗೊತ್ತಾಗುವ ವಯಸ್ಸಲ್ಲಿ 18ರ ವಯಸ್ಸನ್ನ ಅಪ್ರಾಪ್ತ ಅಂತ ಪರಿಗಣಿಸೋದು, ಆ ವಯಸ್ಸಿನ ಹೆಣ್ಣು ಮಕ್ಕಳ ಸಮ್ಮತ ಸಂಬಂಧಗಳನ್ನು ಕೂಡ ಪೋಕ್ಸೋ ಅಡಿಗೆ ತರೋದು ಸರಿಯಲ್ಲ. ಇದವರ ಹಕ್ಕುಗಳನ್ನು ಕಿತ್ಕೊಳ್ಳೋ ಪ್ರಯತ್ನ ಅನ್ನೋದು ಒಂದಷ್ಟು ಜನರ ವಾದ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ಈ ಬಗ್ಗೆ ಒಂದಷ್ಟು ಮರುಚಿಂತನೆ ಮಾಡಬೇಕಾದ ಅಗತ್ಯ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ನಾಟಕ ಹೈಕೋರ್ಟ್ ಈ ಬಗ್ಗೆ ನೆಲದ ವಾಸ್ತವವನ್ನು ಗಮನದಲ್ಲಿಟ್ಟುಕೊಂಡು ವಯೋಮಿತಿಯನ್ನ ಕಡಿಮೆ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ. ಹಾಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕೂಡ ಪೋಕ್ಸೋ ಪ್ರಕರಣಗಳಲ್ಲಿ ನಾವು ದಿನನಿತ್ಯ ನ್ಯಾಯಾಲಯಗಳಲ್ಲಿ ಅತ್ಯಂತ ವಿಷಾದಕರ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹುತೇಕರ ಅಭಿಪ್ರಾಯ ಇರೋದು ಪೋಕ್ಸೋ ಕಾಯ್ದೆಯಲ್ಲಿ ಬಾಲಕಿಯರ ಅಪ್ರಾಪ್ತತೆಯ ವಯೋಮಿತಿಯನ್ನು ಕಡಿಮೆ ಮಾಡಬೇಕು ಅನ್ನೋದು. ಆದರೆ ಕೇಂದ್ರ ಸರ್ಕಾರ ವಯೋಮಿತಿ ಕಡಿಮೆ ಮಾಡೋ ಯಾವ ಆಲೋಚನೆಯೂ ನಮಗಿಲ್ಲ ಅಂತ ಸದನಕ್ಕೆ ತಿಳಿಸಿಬಿಟ್ಟಿದೆ. ಹೀಗಾಗಿ ಪೋಕ್ಸೋ ಅನ್ನೋದನ್ನ ಅನುಭವಿಸಲೇಬೇಕಾಗಿ ಬರ್ತಾ ಇದೆ. ಹೋಗ್ಲಿ, ಇದು ಎಲ್ಲರಿಗೂ ಅಪ್ಲೈ ಆಗತ್ತಾ? ಭಾರತ ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಕಾನೂನಿನ ಮುಂದೆ ಸಮಾನವಾಗಿ ಪರಿಗಣಿಸಲ್ಪಡಬೇಕು ಅಲ್ವಾ? ಪೋಕ್ಸೋ ಕೂಡ ಎಲ್ಲರಿಗೂ ಒಂದೇ ಆಗಿರಬೇಕು ತಾನೆ? ಮುಸ್ಲಿಮೇತರರು ಯಾರೇ ಆದರೂ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯನ್ನು ಮದುವೆ ಆದರೆ ಅವರ ಜೊತೆ ಸಮ್ಮತಿಯ ಲೈಂಗಿಕ ಸಂಪರ್ಕ ಹೊಂದಿದ್ರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಅಲ್ಲಿ ಯಾರೂ ದೂರು ಕೊಡಲೇಬೇಕು ಅಂತಲೂ ಇಲ್ಲ. ಪೊಲೀಸರಿಗೆ ವಿಷಯ ಗೊತ್ತಾಗಿ ಅವರು ಸ್ವಯಂ ಪ್ರೇರಿತವಾಗಿ ಕೂಡ ಒಂದು ದೂರನ್ನ ದಾಖಲಿಸಿಕೊಂಡು ಬಂಧನಕ್ಕೀಡು ಮಾಡುವ ಅವಕಾಶ ಕೂಡ ಇಲ್ಲಿರುತ್ತೆ. ಆದರೆ ಇದು ಮುಸ್ಲಿಮರಿಗೆ ಅನ್ವಯವಾಗುವಾಗ ಒಂದೊಂದು ನ್ಯಾಯಾಲಯ ಕೂಡ ಒಂದೊಂದು ಪ್ರಕರಣದಲ್ಲಿ ಒಂದೊಂದು ರೀತಿಯ ತೀರ್ಪುಗಳನ್ನು ಕೊಟ್ಟಿರೋದಿದೆ. ಮುಸ್ಲಿಂ ವಿವಾಹಗಳು, ಮುಸ್ಲಿಂ
ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಬರುತ್ತವೆ. ಇಲ್ಲಿ ಇಸ್ಲಾಂ 15 ತುಂಬಿದ ನಂತರ ಮದುವೆ ವಯಸ್ಸು ಅಂತ ಹೇಳುತ್ತೆ. ಹೀಗಾಗಿ ಮುಸ್ಲಿಂ ವ್ಯಕ್ತಿಯೊಬ್ಬ 15ರ ಬಾಲಕಿಯನ್ನ ಮದುವೆಯಾಗಿ ಲೈಂಗಿಕ ಸಂಪರ್ಕ ಹೊಂದಿದ್ರೆ ಅವನು ಪೋಕ್ಸೋ ಅಡಿಯಲ್ಲಿ ಬರ್ತಾನಾ ಇಲ್ವಾ ಅನ್ನೋ ಬಗ್ಗೆ ಒಂದೇ ರೀತಿಯಾದ ಅಭಿಪ್ರಾಯಕ್ಕೆ ಬರೋದಕ್ಕೆ ಇವತ್ತಿನವರೆಗೆ ನಮ್ಮ ನ್ಯಾಯಾಲಯಗಳಿಗೂ ಸಾಧ್ಯ ಆಗಿಲ್ಲ. ವೈಯಕ್ತಿಕ ಕಾನೂನು ಇದ್ರೂ ಕೂಡ ಮುಸ್ಲಿಮರ ಅಪ್ರಾಪ್ತ ವಿವಾಹ ಅವರನ್ನ ಪೋಕ್ಸೋ ಕಾಯ್ದೆಯಿಂದ ಹೊರಗಿಡೋದಿಲ್ಲ. ಅಪ್ರಾಪ್ತ ಪತ್ನಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ ವ್ಯಕ್ತಿ ಪೋಕ್ಸೋ ಅಡಿಯಲ್ಲಿ ಅಪರಾಧಿ ಆಗ್ತಾನೆ ಅಂತ ಕೇರಳ ಹೈಕೋರ್ಟ್ ಇತ್ತೀಚೆಗೆ ಹೇಳಿದೆ. ಕರ್ನಾಟಕ ಹೈಕೋರ್ಟ್ ಈ ಬಗ್ಗೆ 2 ವಿಭಿನ್ನ ತೀರ್ಪುಗಳನ್ನು ಕೊಟ್ಟಿದೆ. ಒಂದು ಪ್ರಕರಣದಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನು ಏನೇ ಹೇಳಿದ್ರೂ ಕೂಡ ಅಪ್ರಾಪ್ತ ಬಾಲಕಿಯೊಂದಿಗಿನ ವಿವಾಹ ಮತ್ತು ಲೈಂಗಿಕ ಸಂಬಂಧ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಅಪರಾಧವಾಗುತ್ತೆ ಅಂತ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಹೇಳಿದರೆ, ಮತ್ತೊಂದು ಪ್ರಕರಣದಲ್ಲಿ ತನ್ನ ಅಪ್ರಾಪ್ತ ಮುಸ್ಲಿಂ ಪತ್ನಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದಕ್ಕಾಗಿ ಮತ್ತು ಅವಳ ಗರ್ಭಧಾರಣೆಗೆ ಕಾರಣನಾದ ವ್ಯಕ್ತಿಯ ವಿರುದ್ಧದ ಅತ್ಯಾಚಾರ ಪ್ರಕರಣ ಹಾಗೂ ಪೋಕ್ಸೋ ಕಾಯ್ದೆಯ ಪ್ರಕರಣವನ್ನು ನ್ಯಾಯಾಲಯ ರದ್ದುಗೊಳಿಸಿದ್ದೂ ಇದೆ. ಹಾಗೆ ಮುಸ್ಲಿಂ ಕಾನೂನಿನ ಪ್ರಕಾರ 15 ವರ್ಷಗಳ ವಯಸ್ಸನ್ನು ಪ್ರೌಢಾವಸ್ಥೆ ಅಂತ ಭಾವಿಸುವ ಕಾರಣದಿಂದ ಅಪ್ರಾಪ್ತ ಬಾಲಕಿಯು ತನ್ನ ಪೋಷಕರ ಒಪ್ಪಿಗೆ ಇಲ್ಲದೆ 15ನೇ ವಯಸ್ಸಲ್ಲಿ ಮದುವೆ ಆಗಬಹುದು ಮತ್ತು ಆಕೆ ತನ್ನ ಪತಿಯೊಂದಿಗೆ ವಾಸಿಸುವ ಹಕ್ಕನ್ನು ಕೂಡ ಹೊಂದಿರ್ತಾಳೆ ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ. ಇಂಥ ಸಂದರ್ಭಗಳಲ್ಲಿ ವಿವಾಹದ ನಂತರ ದೈಹಿಕ ಸಂಬಂಧ ಉಂಟಾದಾಗ ಪೋಕ್ಸೋ ಕಾಯ್ದೆಯ ಅಡಿ ಇದು ಅಪರಾಧ ಅನ್ನಿಸ್ಕೊಳ್ಳೋದಿಲ್ಲ ಅಂತ ದೆಹಲಿ ಹೈಕೋರ್ಟ್ನ ತೀರ್ಪು ಹೇಳುತ್ತೆ. ಇದೇ ರೀತಿಯ ತೀರ್ಪನ್ನು ಪಂಜಾಬ್ ಹೈಕೋರ್ಟ್ ಕೂಡ ಕೊಟ್ಟಿದೆ. ಹಾಗಾದ್ರೆ ಗೆಳೆಯರೆ, ಈ ಪ್ರಾಪ್ತ ಅಪ್ರಾಪ್ತ ಅನ್ನೋದು ಹಿಂದೂ ಹೆಣ್ಣು ಮಕ್ಕಳಿಗೂ ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಪ್ರತ್ಯೇಕವಾಗಿ ಹೇಗಿರೋದಕ್ಕೆ ಸಾಧ್ಯ? ಅವರಿಗೆ 15 ಓಕೆ ಅನ್ನೋದಾದ್ರೆ ಇವರಿಗೆ ಯಾಕದಲ್ಲ? ಇವರು 18ರವರೆಗೆ ಅಪ್ರಾಪ್ತೆಯರಾದರೆ ಅವರು 15ಕ್ಕೆ ಹೇಗೆ ಪ್ರಾಪ್ತರಾಗಿ ಬಿಡ್ತಾರೆ? ಇದು ಸಂವಿಧಾನದ ಆರ್ಟಿಕಲ್ 14ರ ಈಕ್ವಾಲಿಟಿ ಬಿಫೋರ್ ದ ಲಾ ಅನ್ನೋದರ ಉಲ್ಲಂಘನೆ ಅಲ್ವಾ? ಇನ್ನು ಯಡಿಯೂರಪ್ಪ ಪ್ರಕರಣಕ್ಕೆ ಬರೋಣ. ಅವರು ಆ ಬಾಲಕಿಯ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡ್ರಾ ಅನ್ನೋದಕ್ಕೂ ಮೊದಲು ದೂರುದಾರ ಮಹಿಳೆ ಅಂದರೆ ಸಂತ್ರಸ್ತಿ ಅಂತ ಹೇಳಲಾಗ್ತಾ ಇರುವ ಹೆಣ್ಣು ಮಗಳ ತಾಯಿ ಇಂಥ ಸಾಕಷ್ಟು ದೂರುಗಳನ್ನು ಈಗಾಗಲೇ ಬೇರೆ ಬೇರೆಯವರ ಮೇಲೆ ದಾಖಲಿಸಿದ್ದಾರೆ. ಆಕೆಗೆ ಇದು ಅಭ್ಯಾಸವಾಗಿ ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಿರುವಾಗ ಇದೇ ರೀತಿಯ ಸಾಲು ಸಾಲು ಪ್ರಕರಣಗಳನ್ನು ದಾಖಲು ಮಾಡ್ತಾ ಇರೋ ಮಹಿಳೆಯ ವಿರುದ್ಧ ತಗೊಳ್ಳೋದಾದ್ರೆ ಯಾವ ಕ್ರಮವನ್ನು ತಗೋಬೇಕು? ಇಲ್ಲಿ ಯಡಿಯೂರಪ್ಪ ಏನು ಸಭ್ಯ ಸಂಭಾವಿತ ಸಚ್ಚಾರಿತ್ರ್ಯವಂತ ಅಂತೆಲ್ಲ ನಾನು ಸರ್ಟಿಫಿಕೇಟ್ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಮನೆಗೆ ಕಷ್ಟ ಹೇಳ್ಕೊಳ್ಳೋದಕ್ಕೆ ಬಂದ ಬಾಲಕಿಯ ಜೊತೆ ಅಸಭ್ಯವಾಗಿ ವರ್ತಿಸುವಷ್ಟು ಮೂರ್ಖ ಅಂತೂ ಯಡಿಯೂರಪ್ಪ ಅಲ್ಲ. ಅವರು ಮಾಜಿ ಮುಖ್ಯಮಂತ್ರಿ. ದೂರುದಾರ ಹೆಣ್ಣು ಮಗಳು ಮಾನಸಿಕ ಅಸ್ವಸ್ಥೆ ಇರಬೇಕು ಅಂತ ಈಗಾಗಲೇ ಗೃಹ ಸಚಿವರು ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಪ್ರಕರಣ ಏನಾಗಬಹುದು ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಯಡಿಯೂರಪ್ಪ ಅವರಿಗೆ ಈ ದೂರು ಏನು ಮಾಡದೇ ಇರಬಹುದು, ಆದ್ರೆ ಅಲ್ಲಿ ಯಡಿಯೂರಪ್ಪ ಅವರ ಜಾಗದಲ್ಲಿ ಬೇರೆ ಯಾರೋ ಪ್ರಭಾವ ಇಲ್ಲದ ಅಬ್ಬೆಪಾರಿ ಇದ್ದ ಅಂತ ಇಟ್ಕೊಳ್ಳಿ, ಆಗ ಅವನ ಅವಸ್ಥೆ ಏನಾಗಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಪೋಕ್ಸೋ ಕಾಯ್ದೆ ಅಪ್ರಾಪ್ತರಿಗೆ ರಕ್ಷಣೆ ಕೊಡೋದಕ್ಕಿದೆ ಅನ್ನೋದು ಸರಿ, ಅದು ಬೇಕು ಕೂಡ. ಯಾಕೆ ಅಂದ್ರೆ ಸಮಾಜದಲ್ಲಿ ಕ್ರೂರ ಮೃಗಗಳ ಸಂಖ್ಯೆ ಏನು ಕಡಿಮೆ ಇಲ್ಲ, ಆದ್ರೆ ಕಾಯ್ದೆಯ ದುರ್ಬಳಕೆ ಕೂಡ ಆಗಬಾರ್ದಲ್ವಾ? ಯಾರೋ ಯಾರ ಮೇಲಿನ ಸಿಟ್ಟಿಗೋ, ಹಣ ವಸೂಲಿ ಮಾಡೋದಕ್ಕೋ, ಮಾನ ಕಳೆಯೋದಕ್ಕೋ, ಇನ್ಯಾವ ದ್ವೇಷಕ್ಕೋ ಇಂಥ ಪ್ರಕರಣಗಳನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ಕಳುಹಿಸ್ತಾ ಅಲ್ಲಿ ಬೇಲ್ ಸಿಗದೆ ಹಲವು ವರ್ಷಗಳ ಕಾಲ ಜೈಲುಗಳಲ್ಲೇ ಕೊಳೆಯೋದಾದರೆ ಜೊತೆಗೆ ಆ ಇಡೀ ಕುಟುಂಬ ಅನುಭವಿಸುವ ಅವಮಾನ ಯಾತನೆಗಳಿಗೆ ನ್ಯಾಯ ಯಾರು ಕೊಡ್ತಾರೆ? ಕಾನೂನುಗಳೇನೋ ಒಳ್ಳೆಯವೇ, ಆದ್ರೆ ದುರ್ಬಳಕೆ ಆಗದ ಮಟ್ಟಿಗೆ ಅವುಗಳಿಂದ ಒಂದು ರಕ್ಷಣೆ ಕೂಡ ಬೇಕಲ್ವಾ? ಇದನ್ನು ಯಾರು ಕೊಡ್ತಾರೆ? ಕೇಸು ಸುಳ್ಳು ಅಂತ ಗೊತ್ತಾದ ಮೇಲೆ ನ್ಯಾಯಾಲಯಗಳು ದೂರು ದಾಖಲಿಸಿಕೊಂಡವರನ್ನ ಯಾಕೆ ಶಿಕ್ಷೆಗೆ ಒಳಪಡಿಸೋದಿಲ್ಲ? ಸುಳ್ಳು ಪ್ರಕರಣ ಅಂತ ತಕ್ಷಣನೇ ಅವ್ರ ಮೇಲೆ ಸುಳ್ಳು ಪ್ರಕರಣ ಕೊಟ್ಟವ್ರ ಮೇಲೆ ಕೋರ್ಟ್ನಲ್ಲಿ ಕಾಂಜಿಯನ್ಸ್ ತಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವನ ತನಿಖೆ ಮಾಡಿ ಅವ್ರಿಗೆ ನಾವು ಕೋರ್ಟ್ಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದಾಗ ಸುಳ್ಳು ಪ್ರಕರಣಗಳು ದಾಖಲಾಕಂತ ಕಮ್ಮಿ ಆಗ್ತದೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನನ್ನ ಲೆಕ್ಕದಲ್ಲಿ 1,000ಕ್ಕೆ 1 ಪ್ರಕರಣಗಳ ತರ ಸುಳ್ಳು ಪ್ರಕರಣಗಳ ತನಿಖೆ ಮಾಡಿ ನಾವು ಚಾರ್ಜ್ ಶೀಟ್ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಕೆಲವಾರು ಸುಳ್ಳು ಪ್ರಕರಣಗಳನ್ನ ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಹೋಗಿ ದಾಖಲು ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದನ್ನು ಕಮ್ಮಿ ಮಾಡಬೇಕು ಅಂದ್ರೆ ಆತ್ಮೀಯ ಸಾಕ್ಷಿಗೆ ನಾವು ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಕಾರಣಾಂತರಕ್ಕೂ ಯಾವುದೇ ಪ್ರಭಾವಕ್ಕೂ ಸಹ ಈ ತನಿಖೆ ಮಾಡುವಂತ ತನಿಖಾಧಿಕಾರಿ ಪ್ರಭಾವಕ್ಕೆ ಒಳಗಾಗಬಾರದು. ನಿಜ ಸರ್, ಆದ್ರೆ ಎಷ್ಟು ಪ್ರಕರಣಗಳಲ್ಲಿ ಇದುವರೆಗೆ ಹೀಗಾಗಿದೆ? ಎಷ್ಟು ದೂರುಗಳು ಸುಳ್ಳು ಅಂತ ಗೊತ್ತಾದ ಮೇಲೆ ಬರೀ ಒಂದು ಬಿ ರಿಪೋರ್ಟ್ ಹಾಕಿ ಕೈ ಬಿಡೋದು ಬಿಟ್ರೆ ಯಾವ ಪೊಲೀಸ್ ಅಧಿಕಾರಿ ಇದುವರೆಗೆ ಸುಳ್ಳು ದೂರು ಕೊಟ್ಟವರ ವಿರುದ್ಧ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡಿ ಅವರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡಿದ್ದಾರೆ ಹೇಳಿ? ಹೋಗ್ಲಿ, ನ್ಯಾಯಾಲಯಗಳಲ್ಲಾದ್ರೂ ಒಂದು ಪ್ರಕರಣ
ಕೋನದ ತೀರ್ಪು ಕೊಡುವಾಗ ಆರೋಪಿಗಳು ಸಂಪೂರ್ಣವಾಗಿ ನಿರಪರಾಧಿಗಳು ಅಂತ ಗೊತ್ತಾಗಿ ಅವರನ್ನ ಪ್ರಕರಣದಿಂದ ಖುಲಾಸೆ ಮಾಡೋ ಸಂದರ್ಭದಲ್ಲಿ ಅವರು ಅಷ್ಟು ವರ್ಷಗಳ ಕಾಲ ಅನುಭವಿಸಿದ ನರಕ ಯಾತನೆಗೇನಾದರೂ ಪರಿಹಾರ ಕೊಡೋ ವ್ಯವಸ್ಥೆ ನಮ್ಮಲ್ಲಿದೆಯಾ? ಹಾಗಾಗಲಿಲ್ಲ ಅಂದ್ರೆ ಕಾನೂನುಬದ್ಧವಾಗಿ ಮತ್ತೊಬ್ಬರಿಗೆ ಯಾರಿಗೋ ಇಲ್ಲಿ ಅನ್ಯಾಯ ಆದ ಹಾಗಾಗೋದಿಲ್ವಾ? ಇಂಥ ಸಾಕಷ್ಟು ವಿಷಯಗಳಲ್ಲಿ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಖಂಡಿತ ಬದಲಾಗಬೇಕಾಗಿದೆ. ನೀವೇನಂತೀರಿ? ಇದು ಗೆಳೆಯರೆ ಪೋಕ್ಸೋಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.